ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸ್ಪೆಷಲ್ ಮದ್ದೂರು ವಡೆನ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡೋದು ಅಂತ ಬಂದು ನೋಡ್ಕೊಬರೋಣ. ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಸ್ಪೆಷಲ್ ಮದ್ದೂರು ವಡೆಗೆ ಅಂತ ಬಂದು ತೋರಿಸ್ತೀನಿ. ನಾನು ಇಲ್ಲಿ ಇವಾಗ ನೋಡಿ, ಇದೊಂದು ಬೌಲಲ್ಲಿ 2 ಬೌಲು ಅಕ್ಕಿ ಹಿಟ್ಟು, 2 ಬೌಲು ಮೈದಾ ಹಿಟ್ಟು, 2 ಬೌಲು ರವೆನ ತೊಗೊಂಡಿದ್ದೀನಿ. ನೋಡಿ, ಇದು ಬಂದು ಜಾಮೂನ್ ಬೌಲ್ ಬರುತ್ತಲ್ಲ, ಅದರಲ್ಲಿ 2 ಬೌಲ್ನ ತೊಗೊಂಡಿದ್ದೀನಿ. ಎಲ್ಲ ಇದೆ, 3 ಥರದ್ದು ಹಿಟ್ಟು ಕೂಡ ಇಲ್ಲೇ ಇದೆ. ಇವಾಗ ನೋಡಿ, ಹೆಚ್ಚಿಟ್ಟಿರೋ ಅಂಥ ಈರುಳ್ಳಿ ಮೇಯ್ನ್. ಇದಕ್ಕೆ ಬಂದು ಈರುಳ್ಳಿನೇ ಮೇಯ್ನು. ಸ್ವಲ್ಪ ಜಾಸ್ತಿನೇ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ 3ರಿಂದ 4 ಈರುಳ್ಳಿನ ಹೆಚ್ಚಿಟ್ಟಿದ್ದೀನಿ. ಮತ್ತು ಒಂದು ಹಸಿರು ಮೆಣಸಿನ್ಕಾಯಿ, ಮತ್ತು ಸ್ವಲ್ಪ ಶುಂಠಿ, ಮತ್ತು ಇಲ್ಲಿ ಕೊತ್ತಂಬರಿ ಸೊಪ್ಪು, ಹಾಗೆ ಹಸಿ ಕರಿಬೇವಿನ ಸೊಪ್ಪು. ಸ್ಪೆಷಲ್ಲು ಅಂತ ಹೇಳಿದ್ನಲ್ಲ, ಹಾಗಾಗಿ ಇದಕ್ಕೆ ಬಂದು ಕಡಲೆನ ಹಾಕಿದ್ದೀನಿ. ಕಡಲೆಕಾಳು, ಕಡಲೆ ಬೀಜ ಬರುತ್ತಲ್ಲ ಅದು. ಮತ್ತು ಇಲ್ಲಿ ಬಾದಾಮಿನ ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ. ಮತ್ತು ಇಲ್ಲಿ ಗೋಡಂಬಿನೂ ಅಷ್ಟೇ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಸ್ಪೆಷಲ್ ಮದ್ದೂರು ವಡೆ ಅಂದಿದ್ದು ಏನಕ್ಕೆ ಅಂದರೆ, ನಾನಿಲ್ಲಿ ಬಾದಾಮಿ ಮತ್ತು ಗೋಡಂಬಿನ ಹಾಕ್ತಾಯಿದ್ದೀನಿ. ಅದಕ್ಕೋಸ್ಕರನೇ ಇಲ್ಲಿ ಸ್ಪೆಷಲ್ಲು ಮದ್ದೂರು ವಡೆ ಅಂತ ಹೇಳಿದ್ದು. ಮತ್ತು ಇದಕ್ಕೆ ಬಂದು ನೀವು ಎಕ್ಸ್ಟ್ರಾ ಬೇಕಾದ್ರೆ ಎಳ್ಳನ್ನು ಕೂಡ ಸೇರಿಸ್ಬೋದು, ಆದರೆ ನಾನಿಲ್ಲಿ ಎಳ್ಳನ್ನು ಹಾಕ್ತಾಯಿಲ್ಲ. ಇದು ಬಂದು ಪ್ರೋಟೀನ್ ಇರೋವಂಥದ್ದು, ಪ್ರೋಟೀನ್ ರಿಚ್ ಅಂತಲೇ ಹೇಳ್ಬೋದು. ಬನ್ನಿ ಫ್ರೆಂಡ್ಸ್, ಇವಾಗ ಇದೆಲ್ಲನೂ ಹಾಕಿ ಮಿಕ್ಸ್ ಮಾಡೋಣ. ಇವಾಗ ಒಂದು ಬಾಣಲೆಲಿ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ. ಹಸಿಟ್ಟೆಲ್ಲನೂ ನೀಟಾಗಿ ಮಿದಿಬೇಕು. ಎಲ್ಲ ನಾನು ಏನೇನು ತೋರಿಸಿದ್ದೆ ಅದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ನೀಟಾಗಿ ನಾದ್ಕೋಬೇಕು. ಜಾಸ್ತಿ ನೀರು ಹಾಕಿ ಕಲಿಸ್ವಾಗ್ಲೂ ಅಷ್ಟೇ, ಜಾಸ್ತಿ ನೀರು ಹಾಕಿ ಕಲಿಸ್ಬಾರ್ದು. ಏಕೆಂದರೆ ಅದು ಈರುಳ್ಳಿ ನೀರು ಬಿಡ್ಕೊಳತ್ತಲ್ಲ, ಅದಕ್ಕೋಸ್ಕರನೇ ಸ್ವಲ್ಪನೇ ನೀರನ್ನ ಹಾಕಿ ಮಿದ್ಕೊಂಡು ಕಲಿಸ್ಬೇಕು. ಇಲ್ಲ ಅಂದರೆ ಜಾಸ್ತಿ ನೀರು ಹಾಕಿಬಿಟ್ರೆ ನಾವು ತೊಟ್ಟಿ ಎಲ್ಲನೂ ಖಾಲಿ ಮಾಡೋದ್ರೊಳಗೆ ಅದು ನೀರು ಬಿಡ್ಕೊಂಡು ತೆಳುವಾಗಿಬಿಡುತ್ತೆ. ಅದಕ್ಕೋಸ್ಕರ ಕರೆಕ್ಟಾಗಿ ಒಂದು ಹದ ಬರೋವರೆಗೂ ಅದನ್ನು ನಾದಬೇಕು. ಸ್ವಲ್ಪನೇ ನೀರು ಹಾಕಿ ನಾದಬೇಕು, ಇಲ್ಲಾಂದರೆ ಹಿಟ್ಟು ತೆಳುವಾಗಿಬಿಡುತ್ತೆ. ನೋಡಿ, ಈ ಹದವಾಗಿದ್ದರೆ ಸಾಕು. ತೊಟ್ಟುವಾಗಲೂ ಅಷ್ಟೇ ಒಂದು ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡು, ಇಲ್ಲಾಂದರೆ ಬಟರ್ ಪೇಪರ್ ಬರುತ್ತಲ್ಲ, ಅದರಲ್ಲಿ ಇಲ್ಲ ಬಾಳೆದಲ್ಲಿ ಯಾವುದ್ರಲ್ಲಾದ್ರೂ ತೊಟ್ಬೋದು. ನಾನಿವಾಗ ಒಂದು ಪ್ಲಾಸ್ಟಿಕ್ ಪೇಪರ್ನ ಹಾಕಿದ್ದೀನಿ, ಅದ್ರ ಮೇಲೆ ತೊಟ್ತಾಯಿದ್ದೀನಿ. ಅದು ತೊಟ್ಟುವಾಗಲೂ ಅಷ್ಟೇ ಜಾಸ್ತಿ ಮಂದನೂ ತೊಟ್ಟಬಾರ್ದು, ತೆಳುವಾಗಿಯೂ ಕೂಡ ತೊಟ್ಟಬಾರ್ದು, ಮೀಡಿಯಮ್ ಆಗಿರಬೇಕದು. ನೋಡ್ತಾ ಇರ್ಬೋದು, ಈಗ ಬಾದಾಮಿ ಎಲ್ಲ ಕಾಣಿಸ್ತಾ ಇದೆ. ಬಾದಾಮಿ, ಗೋಡಂಬಿ ಮತ್ತು ಕಡಲೆ ಬೀಜ ಏನು ಹಾಕಿರ್ತೀವಿ ಅದು ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಬೇಕು ಅಂದರೆ ನೀವು ವೈಟು ಎಳ್ಳು ಕೂಡ ಹಾಕ್ಬೋದು, ಆದರೆ ನಾನಿಲ್ಲಿ ಎಳ್ಳನ್ನ ಸ್ಕಿಪ್ ಮಾಡಿದ್ದೀನಿ, ಹಾಕಿಲ್ಲ. ನೋಡಿ, ತೊಟ್ಟುವಾಗಲೂ ಅಷ್ಟೇ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ, ಹಿಟ್ಟನ್ನ ನೀಟಾಗಿ ಕಲಸಿದರೆ ತುಂಬಾ ಚೆನ್ನಾಗಿ ಬರುತ್ತೆ. ಈ ಥರ ನಿಮಗೆ ಸ್ಪೆಷಲ್ ಮದ್ದೂರು ವಡೆ ಎಲ್ಲೂ ಕೂಡ ಸಿಗೋದಿಲ್ಲ. ಏಕೆಂದರೆ ಟ್ರೈನಲ್ಲಿ ಎಲ್ಲ ಈ ಥರ ಎಲ್ಲ ಮಾಡಲ್ಲ ಅವರು. ಹೊರಗಡೆ ಎಲ್ಲೂ ಕೂಡ ನಾನು ನೋಡಿಲ್ಲ ಈ ಥರ ಸಿಗುತ್ತೆ ಅಂತ. ಆದರೆ ನಾನು ಇಲ್ಲಿ ನನ್ನ ಮಗನಿಗೆ ಸ್ವಲ್ಪ ಪ್ರೋಟೀನು ಇರಲಿ ಅಂತ, ಸ್ವಲ್ಪ ಡಿಫ್ರೆಂಟಾಗಿರಲಿ, ಹೊರಗಡೆ ಫುಡ್ಡನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ರೀತಿ ಇರಲಿ ಅಂತ ನೋಡೋಣ ಅಂತ ಟ್ರೈ ಮಾಡಿದೆ. ನೀವು ಕೂಡ ಒಂದು ಸಲ ಮನೇಲಿ ಟ್ರೈ ಮಾಡಿ. ಎಣ್ಣೆ ನೋಡಿ ಇಲ್ಲಿ ಕಾಯ್ತಾ ಇದೆ. ಎಣ್ಣೆನೂ ಅಷ್ಟೇ ಸ್ವಲ್ಪ ಜಾಸ್ತಿನೇ ಬಿಡ್ಕೋಬೇಕು. ಆ ಎಣ್ಣೆಲಿ ನೀಟಾಗಿ ಅದು ಹಾಕಿದ ತಕ್ಷಣವೇ ಮೇಲೆ ಬರಬೇಕು, ಆ ರೀತಿ ಎಣ್ಣೆ ಕಾದಿರಬೇಕು. ನೋಡಿ, ಇವಾಗ ಕಾಯ್ತಾ ಇದೆ ಎಣ್ಣೆ. ಇದನ್ನು ಬೇಯಿಸುವಾಗೂ ಅಷ್ಟೇ ನೋಡಿ ನೀಟಾಗಿ ಊರಿನ ಕಡಿಮೆನೂ ಇಟ್ಬಾರ್ದು, ಜಾಸ್ತಿನೂ ಇಟ್ಬಾರ್ದು, ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸಬೇಕು. ಜಾಸ್ತಿ ಫ್ಲೇಮಲ್ಲಿ ಇಟ್ಟಿದ್ರೆ ಸೀದೋಗುತ್ತೆ, ಆಮೇಲೆ ಕಡಿಮೆ ಇಟ್ಟಿದ್ರೆ ಅದು ಬೇಯೋದಿಲ್ಲ, ಜಾಸ್ತಿ ಎಣ್ಣೆ ಕುಡ್ದಂಗೆ ಆಗುತ್ತೆ. ಆಮೇಲೆ ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನೋಡಿ ಬೇಯಿಸಬೇಕು. ಇಲ್ಲ ಅಂದರೆ ಒಳಗಡೆ ಎಲ್ಲ ಬೆಂದಿರಲ್ಲ. ಏಕೆಂದರೆ ಇದು ತೀರಾ
ತೆಳುವಾಗೂ ಇರಲ್ಲ, ತೀರಾ ಮಂದವಾಗೂ ಇರಲ್ವಲ್ಲ, ಹಾಗಾಗಿ ಕಡಿಮೆನೇ ನೋಡಿ ಜಾಸ್ತಿನೂ ಕೂಡ ಹಾಕಬಾರ್ದು ಎಣ್ಣೆ ಒಳಗಡೆ. ಇದಕ್ಕೆ ನಾವು ಎಣ್ಣೆ ಎಷ್ಟು ಬಿಟ್ಟಿರ್ತೀವಿ ಅಷ್ಟು ಪ್ರಮಾಣದಲ್ಲಿ ನೋಡಿ ಹಾಕಬೇಕು. 2 ಇಲ್ಲ 3, ಏಕೆಂದರೆ ಮದ್ದೂರು ವಡೆ ಅಂದ್ರೇ ಅಗಲ ಬಂದಿರುತ್ತೆ ಜಾಸ್ತಿ. ನಾರ್ಮಲ್ ವಡೆ ಥರ ಇರಲ್ಲ, ಚಿಕ್ಕದಾಗಿ ಸ್ವಲ್ಪ ಅಗಲ ಇರೋದ್ರಿಂದ ಈ ಥರ ನೋಡಿ ಬೇಯಿಸಬೇಕು. ನಾನು ಆಲ್ರೆಡಿ ಒಂದು ಸಲ ಮದ್ದೂರು ವಡೆದನ್ನ ವೀಡಿಯೋನ ಶೇರ್ ಮಾಡಿದ್ದೀನಿ. ಆದರೆ ಇದು ಬಂದು ಸ್ಪೆಷಲ್ ಮದ್ದೂರು ವಡೆ ಅಂತ ಮಾಡಿದೆ. ಇವತ್ತು ಇರಲಿ, ಒಂದು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಮಾಡಿದ್ದೀನಿ. ನಿಮಗೆ ಈ ಥರ ಮದ್ದೂರು ವಡೆ ಎಲ್ಲೂ ಕೂಡ ಸಿಗೋದಿಲ್ಲ, ನನಗೂ ಗೊತ್ತಿಲ್ಲ ಎಲ್ಲೂ ಸಿಗುತ್ತೆ ಅಂತ, ನನಗೂ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಅದಕ್ಕೆ ಬರೋವರೆಗೂ ಬೇಯಿಸಿದರೆ ಸಾಕು, ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸಿದರೆ ಸಾಕು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಕಾಣಿಸ್ತಾ ಇದೆ ಗೋಡಂಬಿ ಮತ್ತು ಬಾದಾಮಿ, ಕಡಲೆ ಬೀಜ ಎಲ್ಲನೂ ಕೂಡ ಅಲ್ಲಿ ಕಾಣಿಸ್ತಾ ಇದೆ. ತಿನ್ನುವಾಗಲೂ ಅಷ್ಟೇ ಬಾಯಿಗೆ ಸಿಗ್ತಾ ಇರುತ್ತಲ್ಲ, ಗೋಡಂಬಿ ಮತ್ತು ಬಾದಾಮಿ, ಕಡಲೆ ಬೀಜ ಎಲ್ಲ ಬಾಯಿಗೆ ಸಿಗ್ತಾ ಇರೋದ್ರಿಂದ ತಿನ್ನುವಾಗಲೂ ಅಷ್ಟೇ ತುಂಬ ಅಂದರೆ ತುಂಬ ಟೇಸ್ಟು ಸಿಗುತ್ತೆ. ಫುಲ್ಲು ಡಿಫ್ರೆಂಟೇ ಅಂತಲೇ ಹೇಳ್ಬೋದು. ಆ ಮದ್ದೂರು ವಡೆಗೂ ಈ ಮದ್ದೂರು ವಡೆನೂ ಫುಲ್ ಡಿಫ್ರೆಂಟಾಗಿರುತ್ತೆ ಟೇಸ್ಟು. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ತಿಂದು ನೋಡೋಣ. ಫ್ರೆಂಡ್ಸ್, ನೋಡಿದ್ರಲ್ಲ ಮದ್ದೂರು ವಡೆ, ಸ್ಪೆಷಲ್ ಮದ್ದೂರು ವಡೆನ ಯಾವ ಥರ ಮಾಡೋದು ಅಂತ. ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ, ತುಂಬಾ ಚೆನ್ನಾಗಿದೆ. ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿದೆ. ಅದರಲ್ಲೂ ಗೋಡಂಬಿ ಮತ್ತು ಬಾದಾಮಿನ ಹಾಕಿರೋದ್ರಿಂದ ತುಂಬ ಅಂದರೆ ತುಂಬಾ ಟೇಸ್ಟ್ ಇದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ, ಸಾಫ್ಟಾಗಿದೆ, ತುಂಬಾ ಟೇಸ್ಟಾಗಿದೆ. ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಒಂದ್ಸಲ ಈ ರೀತಿ ಮನೇಲಿ ಟ್ರೈ ಮಾಡಿ ನೋಡಿ. ಬಾದಾಮಿ ಗೋಡಂಬಿ ಹಾಕಿರೋದ್ರಿಂದ ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ವೈಸು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ನಾನು ನನ್ನ ಮಗನಿಗೋಸ್ಕರ ಪ್ರೋಟೀನ್ ಎಲ್ಲ ಸಿಗಲಿ ಅಂತ ಬಾದಾಮಿ ಮತ್ತು ಗೋಡಂಬಿನ ಹಾಕಿ ಮದ್ದೂರು ವಡೆನ ಮಾಡಿದ್ದೀನಿ, ಸ್ಪೆಷಲ್ ಮದ್ದೂರು ವಡೆನ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಫ್ರೆಂಡ್ಸ್. ಓಕೆ, ಬಾಯ್ ಬಾಯ್ ಮಾಡಿ ಮಗನೇ, ಬಾಯ್. ಓಕೆ ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.